ಪಲಾವ್ ಎಲೆಯ ಮಹಿಮೆ. ಪಲಾವ್ ಎಲೆ ಆಯಾಸವನ್ನು ಕಡಿಮೆ ಮಾಡುವ ಶಕ್ತಿಯನ್ನು ಹೊಂದಿರುತ್ತದೆ ಮತ್ತು ಇದು ದೇಹದ ಅಂಗಾಂಗಗಳ ನಿವಾರಣೆ ಮಾಡುತ್ತದೆ. ಮನೆಯಲ್ಲಿ ಯಾರಿಗಾದರೂ ಪದೇ ಪದೇ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಂತವರಿಗೂ ಈ ಪಲಾವ್ ಎಲೆ ರಾಮಬಾಣವಾಗಿದೆ. ಮನೆಯಲ್ಲಿ ಸದಾ ಜಗಳ, ಕಿರಿಕಿರಿ, ನೆಮ್ಮದಿ ಇಲ್ಲದ ಜೀವನ, ಜನರ ಕೆಟ್ಟ ದೃಷ್ಟಿ, ಮಾನಸಿಕ ಒತ್ತಡ, ಸಂತಾನ ದೋಷ, ಕಲಹ, ದಾರಿದ್ರ್ಯ ಇಂತಹ ಸಮಸ್ಯೆಗಳು ಏನಾದರೂ ಇದ್ದರೆ ಈ ಪಲಾವ್ ಎಲೆ ನಿವಾರಣೆ ಮಾಡುತ್ತದೆ. ಕೆಲವೊಂದಿಷ್ಟು ಜನ ಯಾವುದರ ಕಡೆಯೂ ಜವಾಬ್ದಾರಿ ಅಥವಾ ಕೆಲಸದ ಬಗ್ಗೆ ಗಮನ ಇರುವುದಿಲ್ಲ. ಅವರು ಅಡ್ಡದಿಡ್ಡಿಯಾಗಿ ಜೀವನ ಕಳೆಯುತ್ತಾ ಇರುತ್ತಾರೆ. ಗುರಿ ಇಲ್ಲದ ಜೀವನಕ್ಕೆ ಅವರ ಮನಸ್ಸು ಕಾರಣವಾಗಿರುತ್ತದೆ. ಅದನ್ನು ಸರಿಪಡಿಸುವ ಗುಣ ಈ ಪಲಾವ್ ಎಲೆಯಲ್ಲಿದೆ. ಕೆಲವೊಬ್ಬರು ತುಂಬಾ ವಿಕೃತವಾಗಿ ನಡೆದುಕೊಳ್ಳುತ್ತಾರೆ, ಮನಸ್ಸಿಗೆ ಬಂದಂತೆ ಮಾಡುತ್ತಾರೆ. ಅಂತವರನ್ನು ಹಿಡಿತಕ್ಕೆ ತರುವ ಶಕ್ತಿಯು ಪಲಾವ್ ಎಲೆಯಲ್ಲಿ ಅಡಗಿದೆ. ಮನೆಯಲ್ಲಿ ಇರುವ ಪತಂಗಗಳು, ಕೀಟಗಳಿಂದ ಪರಿಹಾರ ಸಿಗಬೇಕಾದರೆ ಈ ಪಲಾವ್ ಎಲೆಯ ಹೊಗೆಯನ್ನು ಅವು ತೆಗೆದುಕೊಂಡರೆ ದೂರ ಹೋಗುತ್ತವೆ. ಹಾಗಿದ್ದರೆ ಯಾವ ರೀತಿಯಾಗಿ ಬಳಸಬೇಕು ಎಂಬುದನ್ನು ನೋಡೋಣ ಬನ್ನಿ. ಈ ವಿಧಾನವನ್ನು ಯಾರು ಬೇಕಾದರೂ ಯಾವ ಸಮಯದಲ್ಲಾದರೂ ಮಾಡಬಹುದು, ಆದರೆ ಶ್ರದ್ಧೆಯಿಂದ ಮಾಡುವುದು ಬಹಳ ಮುಖ್ಯ. ನೀವು ಮೊದಲಿಗೆ ಚೆನ್ನಾಗಿರುವ, ಅಂದರೆ ಎಲ್ಲೂ ಹರೆಯದೆ, ಕಲೆಯಾಗದೆ, ರಂಧ್ರಗಳಾಗದೇ ಇರುವ ಪಲಾವ್ ಎಲೆಯನ್ನು ತೆಗೆದುಕೊಳ್ಳಿ. ನಂತರ ಅದರ ಮೇಲೆ ನೀಲಿ ಬಣ್ಣಗಳು ಸ್ಕೆಚ್ ಪೆನ್ನಿನಿಂದ ನಿಮ್ಮ ಕೋರಿಕೆಯನ್ನು ಬರೆಯಿರಿ. ಕೋರಿಕೆಯನ್ನು ಈಗಾಗಲೇ ನಿಮ್ಮ ಜೀವನದಲ್ಲಿ ನಡೆದಿದೆ ಎನ್ನುವ ರೀತಿಯಲ್ಲಿ ಬರೆಯಿರಿ. ಉದಾಹರಣೆಗೆ, ತಂದೆ ಮಕ್ಕಳ ಕಲಹ ಇದ್ದರೆ ಈ ರೀತಿಯಾಗಿ ಬರೆಯಿರಿ: ನಾನು ನನ್ನ ಮಕ್ಕಳು ತುಂಬಾ ಅನ್ಯೋನ್ಯವಾಗಿದ್ದೇವೆ. ನನ್ನ ಮಕ್ಕಳು ನನ್ನನ್ನು ಬಹಳ ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳುತ್ತಾರೆ ಎಂದು ಈ ರೀತಿಯಾಗಿ ಬರೆಯಿರಿ. ನಂತರ ಅದನ್ನು ಸಂಕಲ್ಪ ಮಾಡಿ ದೀಪ ಅಥವಾ ಮೇಣದ ಬತ್ತಿಯಿಂದ ಪೂರ್ತಿ ಎಲೆಯನ್ನು ಸುಟ್ಟುಬಿಡಿ ಮತ್ತು ಅದರ ಬೂದಿಯನ್ನು ಹೊರಗೆ ತಂದು ಊದಿಬಿಡಿ ಮತ್ತು ದೇವರಿಗೆ ನಮಸ್ಕರಿಸಿ. ಈ ರೀತಿಯಾಗಿ 21 ದಿನ ಮಾಡಿದರೆ ನಿಮ್ಮ ಕೋರಿಕೆ 100ಕ್ಕೆ 100% ನಡೆಯುತ್ತದೆ. ಈ ರೀತಿಯಾಗಿ ಮನೆಯಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಇದ್ದರೂ ಈ ಪಲಾವ್ ಎಲೆ ನಿವಾರಣೆ ಮಾಡುತ್ತದೆ.